ವೈಕುಂಠ ಏಕಾದಶಿ ಹಾಗೂ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ಈ ದೇವಸ್ಥಾನ 1972ರಲ್ಲಿ ನಮ್ಮ ಮಾಮಂದ್ರು ಸ್ಟಾರ್ಟ್ ಮಾಡಿದ್ರು. ಈಗ ಫ್ಯಾಮಿಲಿ ಟೆಂಪಲ್ ಇದು ಸ್ಟಾರ್ಟ್ ಮಾಡಿದ್ರು. ಈಗ ಸೆಕೆಂಡ್ ಜನರೇಷನ್ ಬಂದಿದೆ. ಕರೋನಾ ಆದ್ಮೇಲೆ ಸೆಕೆಂಡ್ ಜನರೇಷನ್ ನಾವು ಕಸಿನ್ಸ್ ಎಲ್ಲ ಸೇರಿ ಇದನ್ನ ಮುಂದಕ್ಕೆ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ವಿ ಆರ್ ಕಂಟಿನ್ಯೂಯಿಂಗ್ ದ ಲೆಗಸಿ ಆಫ್ ದಿ ಫ್ಯಾಮಿಲಿ. ಭಕ್ತಾದಿ ವಿಶಿಷ್ಟ ಏನು ಅಂದ್ರೆ ಅಲಂಕಾರ. ನಮ್ಮ ಶ್ರೀನಿವಾಸನೇ ಅಲಂಕಾರ ಪ್ರಿಯ. ಅದನ್ನ ಇನ್ನೂ ಹೆಚ್ಚಾಗಿ ಇದು ಮಾಡಿದ್ರು ನಮ್ಮ ಶ್ರೀನಾಥ್ ಭಟ್ರು. ಇವತ್ತು ಅವರು ಮಾತಾಡೋದಿಲ್ಲ, ಅದರಿಂದ ಅವ್ರು ಏನು ಹೇಳಕ್ ಆಗ್ತಿರ್ತಾ ಇಲ್ಲ. ಅದು ಸ್ನೇಹಿತರ ನಮಸ್ಕಾರ. ಬಟ್ ಇದು ಈ ಒಂದು ಗುರು ಗಂಗಾಧರ್ ಅಂತ ನನ್ನ ಹೆಸರು. ಈ ಒಂದು ದೇವಸ್ಥಾನ 50 ವರ್ಷಗಳಿಂದ ಇತಿಹಾಸ ಉಳ್ಕೊಂಡಿದೆ. ಉತ್ತಮವಾದಂತ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ಹಲವಾರು ಸೇವಾ ಕಾರ್ಯಗಳು ವಿಜೃಂಭಣೆಯಿಂದ ನಡೀತಾ ಇರುತ್ತೆ. ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ಹೆಚ್ಚು ಕಾರ್ಯಕ್ರಮಗಳು ಮಾಡ್ತಾ ಹೋಗ್ತಾ ಇದ್ವಿ. ಅಂದ್ರೆ ನಮ್ಮ ರಮೇಶ್ ಸರ್ ಒಂದು ಸೆಕೆಂಡ್ ಜನರೇಷನ್ ಅಂತ ಏನ್ ಹೇಳಿದ್ರು, ಅವ್ರು ತಗೊಂಡ್ಮೇಲೆ ಈ ದೇವಸ್ಥಾನ ಕಾರ್ಯಗಳಾಗಿರ್ಬೋದು, ದೇವಸ್ಥಾನ ವೈಭವೀಕರಣ ಆಗಿರ್ಬೋದು, ಪ್ರತಿಯೊಂದು ಹೆಚ್ಚು ಆಸಕ್ತಿ ವಹಿಸಿ ಸಂಪೂರ್ಣ ಅವರು ಶ್ರಮ ಪಟ್ಟು ಈ ದೇವಸ್ಥಾನ ಸಾಕಷ್ಟು ಉನ್ನತ ಮಟ್ಟಕ್ಕೆ ಏರಿಸಿದ್ದಾರೆ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ. ಸುಬ್ರಹ್ಮಣ್ಯ ನಗರ ಶ್ರೀನಿವಾಸ ದೇವಸ್ಥಾನ. ಇಲ್ಲಿ ಮೂರು ವಿಗ್ರಹರು ಶ್ರೀನಿವಾಸರು, ಅಮ್ಮನವರು ಇದ್ದಾರೆ. ಈ ಕಡೆ ಪದ್ಮಾವತಿ, ಆ ಕಡೆ ಲಕ್ಷ್ಮೀನಾರಾಯಣ. ಇಲ್ಲಿ ವಿಗ್ರಹಗಳು ಸಹ ಶ್ರೀನಿವಾಸರು ಮತ್ತು ಪದ್ಮಾವತಿ ಭೂದೇವಿ. ಈ ದೇವಸ್ಥಾನ ಸುಮಾರು 50 ವರ್ಷಗಳು ಹಳೆಯದು. ಆಗಿನ ಕಾಲದಲ್ಲಿ ಫೌಂಡರ್ ಬದ್ರಿನಾಥ್ ಅಂತ ಹೇಳ್ಬಿಟ್ಟು ಇದನ್ನ ಸ್ಥಾಪನೆ ಮಾಡಿದ್ರು. ಅವರ ಬದ್ರಿನಾರಾಯಣ್ ಅವರ ವಂಶದವರೇ ಶ್ರೀಮಾನ್ ರಮೇಶ್ ಅಂತ ಹೇಳ್ಬಿಟ್ಟು ಟ್ರಸ್ಟಿ. ಇಲ್ಲಿ ಎಲ್ಲಾ ಕಾರ್ಯಕ್ರಮಗಳು ನಡೀತಾ ಇದೆ. ಎವ್ರಿ ಸಾಟರ್ಡೆ ಪ್ರಾಕಾರೋತ್ಸವ ಅಂತ ನಡೆಸ್ತಿದ್ದೀವಿ. ಆಮೇಲೆ ಇದು ಒಂದು 15 ದಿವಸಕ್ಕೆ ಒಂದ್ಸರಿ, ಒಂದು ತಿಂಗಳಿಗೆ ಒಂದ್ಸರಿ ಶ್ರವಣ ನಕ್ಷತ್ರ ಅಂತ ಹೇಳ್ಬಿಟ್ಟು ಉತ್ಸವ ಮಾಡ್ತೀರಿ. ಇಲ್ಲಿನ ಭಕ್ತಾದಿಗಳು ಭಾರಿ ವಿಜೃಂಭಣೆಯಿಂದ ಆಚರಿಸ್ತಾರೆ. ಈ ಸುತ್ತಮುತ್ತ ಇರೋ ಭಕ್ತಾದಿಗಳು ಬಹಳ ಹೆಲ್ಪ್ ಮಾಡ್ತಾ ಇದ್ದಾರೆ ಈ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಭಾರಿ ವಿಜೃಂಭಣೆಯಿಂದ ನಡೀತಾ ಇದೆ. ಸುಬ್ರಹ್ಮಣ್ಯ ನಗರ ಶ್ರೀನಿವಾಸ ಟೆಂಪಲ್ ಪ್ರಧಾನವಾಗಿ ಹಳೆ ದೇವಸ್ಥಾನ ತುಂಬಾ ಇದಾಗಿಲ್ಲ. ಈಗ ಹೊಸದು ರಿನಿವಲ್ ಆಗಿ ನಮ್ಮ ರಮೇಶ್ ಅವರು ತುಂಬಾ ಶ್ರಮ ಪಟ್ಟು ಈ ದೇವಸ್ಥಾನ ಕಟ್ಟಿದ್ದಾರೆ. ಅದು ನಮ್ಮೆಲ್ಲರ ಸಹಕಾರ ಈ ದೇವಸ್ಥಾನಕ್ಕೆ ಇದ್ದೇ ಇದೆ. ಮಾಡ್ತೀವಿ. ಆಮೇಲೆ ಭಕ್ತಾದಿಗಳಿಗೆಲ್ಲರಿಗೂ ಸಹ ಸಿಹಿ ವಿತರಣೆ ಮಾಡ್ತೀವಿ. ಮತ್ತೆ ವೈಕುಂಠ ಏಕಾದಶಿ ಇವತ್ತು ತುಂಬಾ ಚೆನ್ನಾಗಿ ವಿಜೃಂಭಣೆಯಿಂದ ನಡೀತಾ ಇದೆ. ಈ ವರ್ಷ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಶ್ರೀನಾಥ್ ಭಟ್ರು ಉಸ್ತುವಾರಿ ತಕೊಂಡು ಅವರ ಕಡೆಯಿಂದಾನೇ ಇದನ್ನ ಬಹಳ ವಿಜೃಂಭಣೆಯಿಂದ ಅಲಂಕಾರಗಳನ್ನು ಮಾಡಿದ್ದಾರೆ. ಅವರು 1972ನೇ ಇಸ್ವಿನಲ್ಲಿ ಅವ್ರಿಗೆ ದೇವರಿಂದ ಪ್ರೇರಣೆ ಆಯ್ತು. ಈ ತರ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಬಹಳ ಕಷ್ಟಪಟ್ಟು 74-75ರಲ್ಲಿ ಇದರದ್ದು ಪ್ರತಿಷ್ಠಾಪನೆ ಆಯ್ತು. ಅವಾಗ್ಲಿಂದ ಇಲ್ಲಿವರೆಗೂ ನಾವು ಬಹಳ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದೀವಿ. ಈ ದೇವಸ್ಥಾನ ಈ ಮಟ್ಟಿಗೆ ಬರ್ಬೇಕಾದ್ರೆ, ಈ ಲೆವೆಲ್ಗೆ ಬರ್ಬೇಕಾಯ್ತು ಅಂತ ಹೇಳಿದ್ರೆ, ನಮ್ಮ ಪ್ರೀವಿಯಸ್ ಮಾನ್ಯ ಶ್ರೀ ಬದ್ರಿನಾರಾಯಣ ಅವರು ಇದನ್ನು ಸ್ಥಾಪನೆ ಮಾಡಿದ್ರು. ಆಮೇಲೆ ಸಿ ಕೆ ರಾಮದಾಸ್ ಅವರು ಇದನ್ನ ನಡೆಸ್ಕೊಂಡ್ ಬಂದ್ರು, ಸ್ವಲ್ಪ ಉದ್ಧಾರ ಮಾಡಿದ್ರು. ಆಮೇಲೆ ಪ್ರೆಸಿಡೆಂಟ್ ಕಮಿಟಿ ಇದೆಯಲ್ಲ, ಅವರುಗಳು ಇದನ್ನ ಒಳ್ಳೆ ರೂಪ ಕೊಟ್ಟು ಇದನ್ನು ಕಂಪ್ಲೀಟ್ ಆಗಿ ಉದ್ಧಾರ ಮಾಡಿದ್ದಾರೆ. ಅವರಿಗೆಲ್ಲ ನನ್ನ ವಂದನೆಗಳು. 15-20 ವರ್ಷದಿಂದ ನಾನೇ ನೋಡ್ತಾ ಇದ್ದೀನಿ. ಅವಾಗಿಂದು ಅಲ್ಲ, ಇದು ಇನ್ನ ಬಹಳ ಇರ್ಬೋದು, ಆದ್ರೆ 50 ವರ್ಷದ ಮೇಲೆ ಇರ್ಬೋದು. ಬಟ್ ಆದ್ರೆ ನಾನೊಂದು 10 ವರ್ಷದಿಂದ ಎಷ್ಟು ನೀಟಾಗಿ ಮೈಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರೆ, ಪರಿಶುದ್ಧವಾಗಿ, ಭಕ್ತಿಯಾಗಿ, ಆಮೇಲೆ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಈ ತರದ್ದು ಸರ್ಕಾರ ಏನ್ ಮಾಡ್ಬೇಕು ಅಂದ್ರೆ, ಈ ತರಕ್ಕೆ ಸ್ವಲ್ಪ ಅನುಕೂಲ ಮಾಡಿಕೊಟ್ಟು ಪ್ರತಿಯೊಂದು ಏರಿಯಾಗಳಲ್ಲೂ ಕೂಡ ಈ ತರದ ದೇವಸ್ಥಾನಗಳು ಮಾಡಿದ್ರೆ ಬಹಳ ಉತ್ತಮ ಅಂತ ನನ್ನ ಅನಿಸಿಕೆ. ಇದರಲ್ಲಿರುವ ಶ್ರೀನಿವಾಸ ದೇವಸ್ಥಾನ 50 ವರ್ಷಗಳ ಇದರಿಂದ ತುಂಬಾ ಚೆನ್ನಾಗಿ ನಡೀತಾ ಬಂದಿದೆ. ಈಗೀಗಂತೂ ಇತ್ತೀಚೆಗೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ವಿಜೃಂಭಣೆಯಿಂದ ಎಲ್ಲ ಫಂಕ್ಷನ್ಗಳು ಇಲ್ಲಿ ಚೆನ್ನಾಗಿ ನಡೀತಾ ಇದೆ. ಇಷ್ಟು ದಿವಸ ನಾವು ಇಷ್ಟು ವರ್ಷಗಳಿಂದ
ಕೇಳು ಕಂಡಿರದಷ್ಟು ಜನ ಬರ್ತಾ ಇದ್ದಾರೆ. ಭಕ್ತಾದಿಗಳೆಲ್ಲರಿಗೂ ನಮ್ಮ ಒಂದು ನಮಸ್ಕಾರಗಳು. ದೈವ ಕೃಪೆ ಅವ್ರ ಮೇಲಿರ್ಲಿ. ಶ್ರೀನಿವಾಸ ಅವರೆಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ನಾವು ಹಾರೈಸ್ತೇವೆ.